ಸಿದ್ದರಾಮಯ್ಯನವರು ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ನಾನೀಗ ಸರ್ಕಾರದ ಮುಖ್ಯಸ್ಥನಲ್ಲ, ನನ್ನ ಬಳಿ ಈಗ ಅಧಿಕಾರ ಇಲ್ಲ ಅಂತ. ನಾನು ಈಗ ಸರ್ಕಾರದ ಮುಖ್ಯಸ್ಥ ಅಲ್ಲ ಅಂದ್ರೆ ಒಳ ಮೀಸಲಾತಿ ಪರ ಇರೋನು, ಮೀಸಲಾತಿ ಪರ ಇರೋನು. ಇದನ್ನ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿರುವಂಥದ್ದು. ನಾನು ಒಳ ಮೀಸಲಾತಿ ಪರ ಇದ್ದೀನಿ, ಹಾಗಂತ ನಾನು ಸರ್ಕಾರದ ಮುಖ್ಯಸ್ಥ ಅಲ್ಲ, ನನ್ನ ಬಳಿ ಅಧಿಕಾರ ಇಲ್ಲ ಅಂತ. ಮೊದಲ ಸಾಲುಗಳೇ ಅದು ಸಿದ್ದರಾಮಯ್ಯನವರದ್ದು. ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು? ಅಹಿಂದ ನಾಯಕ ಸಿದ್ದರಾಮಯ್ಯನವರು ಇಲ್ಲ ಅಂದರೆ ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಬರುವಂಥ ಏನು ಮುಸ್ಲಿಮರ ಮತಗಳು ಹಾಗೆ ಅಲ್ಪಸಂಖ್ಯಾತ ಜೊತೆಗೆ ಹಿಂದುಳಿದ ದಲಿತ ಮತಗಳು ಬರೋದಿಲ್ಲ ಅಂತಿರುವಾಗ ಸಿದ್ದರಾಮಯ್ಯನವರು ಎಲ್ಲ ಬಯಕೆಗಳನ್ನು ಅಂದರೆ ತಮ್ಮ ಎಲ್ಲ ಏನು ನಿರೀಕ್ಷೆಗಳಿತ್ತಲ್ಲ ಸಚಿವ ಸಂಪುಟದಲ್ಲಿ ಅದನ್ನು ಈಡೇರಿಸಿಕೊಂಡ್ರ ಅಂತ ಬಂದರೆ ಇಲ್ಲ. ಸಿದ್ದರಾಮಯ್ಯನವರು ಹೇಳಿದ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಅವರು ಶಿವಣ್ಣವರ ಪರ ಲಾಬಿ ಮಾಡಿದ್ರು. ಆ ಜಾಗಕ್ಕೆ ಚಿಕ್ಕಮಗಳೂರಿನ ಮತ್ತೊಬ್ಬ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಅಂದರೆ ಕುರುಬ ಸಮುದಾಯದವರ ಹೆಸರನ್ನೇ ತಂದ್ರು. ಅದು ತಂದಿದ್ಯಾರು ಗೊತ್ತಿಲ್ಲ. ಇದೇ ಸಿದ್ದರಾಮಯ್ಯನವ್ರಿಗೆ ಆಕ್ರೋಶ ಬರೋದಕ್ಕೆ ಕಾರಣ ಆಗಿ ರಾಜಭವನದಲ್ಲಿ ಪ್ರಮಾಣ ವಚನಕ್ಕೆ ಅವರು ಬರಲೇ ಇಲ್ಲ. ಈಗ ಸಿದ್ದರಾಮಯ್ಯನವರು ಕಳಿಸಿರುವಂಥ ಈ ಮೆಸೇಜ್ ಇದೆಯಲ್ಲ, ಅಧಿಕಾರ ನನ್ನ ಬಳಿ ಇಲ್ಲ, ನಾನೀಗ ಸರ್ಕಾರದ ಮುಖ್ಯಸ್ಥ ಅಲ್ಲ ಅಂತ. ಸಂಪುಟ ವಿಸ್ತರಣೆಗೆ ಇನ್ನೂ ಒಂದು ಸ್ಥಾನ ಬಾಕಿ ಇದೆ. ಒಂದು ಮಹಿಳಾ ಸ್ಥಾನವನ್ನು ಭರ್ತಿ ಮಾಡ್ಕೋಬೇಕು. ಮತ್ತೆ ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇದ್ದಾರೆ. ಬಹುತೇಕ ಆ ಸ್ಥಾನಕ್ಕೆ ಇನ್ನೊಬ್ಬರನ್ನ ಭರ್ತಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಂದು ದಾಳವನ್ನು ಉರುಳಿಸಿದ್ರ. ಒಟ್ಟಾರೆ ಲೆಕ್ಕಾಚಾರ ಏನು? ಸಿದ್ದರಾಮಯ್ಯನವ್ರ ನಿರೀಕ್ಷೆ ಏನು? ಏನಾಗಬೇಕು ಈಗ ಸಚಿವ ಸಂಪುಟದಲ್ಲಿ? ಡಿ ಕೆ ಶಿವಕುಮಾರ್ ಅದನ್ನ ಮಾಡ್ತಾರ? ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ಹಾಗಾದ್ರೆ ಯಾವ ಒಂದು ಅಂದಾಜನ್ನ ಇಟ್ಕೊಂಡು ಲೆಕ್ಕಾಚಾರ ಇಟ್ಕೊಂಡು ಸಿದ್ದರಾಮಯ್ಯನವರು ಮಾತಾಡಿದ್ರು? ಸಿದ್ದರಾಮಯ್ಯನವರ ಮಾತು ಅಂದ್ರೆ ಅದರಲ್ಲಿ ಕ್ಯಾಲ್ಕುಲೇಷನ್ ಇಲ್ಲದೆ ಇರೋಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ. ನಾನು ಓಂ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ ನಿಮಗೆ. ನೋಡಿ, ಇದು ಸಿದ್ದರಾಮಯ್ಯನವರು ಒಂದು ಲೈನ್ ಬರೀತಾರೆ ಅಂದ್ರು, ಒಂದು ಮಾತಾಡ್ತಾರೆ ಅಂದ್ರು, ಅದರ ಹಿಂದೆ ನೂರಾರು ಅರ್ಥಗಳು ಹುಟ್ಕೊಳ್ಳುತ್ತೆ. ಅವರು ಉದ್ದೇಶ ಇಲ್ಲದೆ ಮಾತೇ ಆಡೋದಿಲ್ಲ. ಅವರಿಗೆ ತಮ್ಮವರನ್ನ ಬಿಟ್ಟುಕೊಡುವಂತಹ, ತಮ್ಮವರನ್ನ ಕಡೆಗಣಿಸುವಂತ ಯಾವುದನ್ನೂ ಕೂಡ ಅವರು ಸಹಿಸೋದಿಲ್ಲ. ಈಗ ನಾಗೇಂದ್ರ ರಾಜೀನಾಮೆ ಸಾಧ್ಯತೆಗಳು ಬಹುತೇಕ ಕಾಣಿಸ್ತಾ ಇದೆ ಅಂತ ಅನ್ನುವಾಗ ಸಿದ್ದರಾಮಯ್ಯನವ್ರೇನಾದ್ರೂ ಇದರ ಬಗ್ಗೆ ಬೇಜಾರು ಮಾಡ್ಕೊಂಡ್ರ? ಯಾಕಂದ್ರೆ ಯಾವ ವಾಲ್ಮೀಕಿ ಹಗರಣ ಸುದ್ದಿಯಾಗಿ ಅದು ತನಿಖೆಯಾಗಿ ಅದಾದ ಮೇಲೆ ನಾಗೇಂದ್ರ ಅದರಿಂದ ಹೊರಗೆ ಬಂದ ಮೇಲೆ ಸಿದ್ದರಾಮಯ್ಯನವ್ರು ಅಧಿಕಾರದಲ್ಲಿದ್ದಾಗಲೇ ನಾಗೇಂದ್ರ ಅವ್ರನ್ನ ಒಳಗಡೆ ಸೇರಿಸ್ಕೋತೀವಿ ಅಂತ ಬಾಯಿ ಬಿಟ್ಟು ಅವರೇ ಹೇಳಿದ್ರು. ಸಿದ್ದರಾಮಯ್ಯನವರೇ ಸ್ವತಃ ಬಾಯಿ ಬಿಟ್ಟು ನಾಗೇಂದ್ರ ಸಂಪುಟಕ್ಕೆ ಸೇರಿಸ್ಕೋತೀವಿ ಅನ್ನೋ ಮಾತನ್ನು ಹೇಳಿದ್ರು. ಸೊ ಇಲ್ಲಿ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅಂತ ಅಂದಾಗ ಸಿದ್ದರಾಮಯ್ಯನವರು ಬೇಸರ ಮಾಡ್ಕೊಂಡಿದ್ದಾರ. ಆಮೇಲೆ ಇನ್ನೊಂದು ಸಿದ್ದರಾಮಯ್ಯನವರು ಉರುಳಿಸಿರುವಂಥ ದಾಳ ಇದೆಯಲ್ಲ, ಯಾವಾಗ ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡ ಹೆಸರು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಾಣಿಸ್ಕೊಳ್ತೋ ಸಿದ್ದರಾಮಯ್ಯನವರು ಕೆಂಡ ಆದರು. ಅವರು ರಾಜಭವನಕ್ಕೆ ಬರಲೇ ಇಲ್ಲ. ಇದು ಯಾರು ನನಗೆ ಗೊತ್ತಿಲ್ಲದೆ ಒಂದು ಹೆಸರನ್ನು ಸೇರಿಸಿದ್ದಾರೆ. ಅದು ನಾನು ಹೇಳಿದ ಹೆಸರು ಅಲ್ಲಿ ಇಲ್ಲ. ಅದು ಶಿವಣ್ಣವರ ಹೆಸರನ್ನು ಕುರುಬ ಸಮುದಾಯದಿಂದ ಸಿದ್ದರಾಮಯ್ಯನವರು ಹಾಕಲೇಬೇಕು, ಅವ್ರನ್ನ ಮಂತ್ರಿ ಮಾಡಬೇಕು, ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಅವರು ಪಟ್ಟು ಹಿಡಿದಿದ್ದು. ತಮ್ಮ ಪುತ್ರ ಯತೀಂದ್ರಗೆ ಮೊದಲ ಸಚಿವ ಸಂಪುಟದಲ್ಲಿ ಡಿ ಕೆ ಸಂಪುಟವನ್ನು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಸೇರ್ಕೊಂಡ ನಂತರ ಎರಡನೇ ಹಂತದಲ್ಲಿ ಅವರು ಈ ಒಂದು ಹೆಸರನ್ನು ಸೇರಿಸಿದ್ರು. 18 ಸಚಿವರು 20 ಸಚಿವರು ಅಂತ ಚರ್ಚೆ ಆಗ್ತಾ ಇದ್ದಾಗ ಬಸವರಾಜ ಶಿವಣ್ಣವರ ಹೆಸರು ಬೇಕು, ಇದು ಕುರುಬ ಸಮುದಾಯದ ಮತ್ತೊಬ್ಬರಿಗೆ ಅವಕಾಶ ಸಿಗಬೇಕು ಅನ್ನೋದನ್ನ ಹೇಳಿದ್ರು. ಆದರೆ ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗಲಿಲ್ಲ ಹೈಕಮಾಂಡಿಂದ. ಗಾಯತ್ರಿ ಶಾಂತೇಗೌಡ ಹೆಸರು ಹೋದ ನಂತರ ಅಂದರೆ ಬಹಳಷ್ಟು ಹೆಸರುಗಳು ಚರ್ಚೆ ಆಗ್ತಾ ಬಂದ್ವು, ಆದರೆ ಒಂದನ್ನು ಉಳಿಸ್ಕೊಳ್ಳಲಾಯಿತು. ಯಾಕಂದರೆ ಆ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡರಿಗೆ ಕೊಟ್ಟಿದ್ರೆ ಸಿದ್ದರಾಮಯ್ಯನವರು ಹೇಳಿದ ಮಾತಿಗೆ ಬೆಲೆ ಇರ್ತಾ ಇರಲಿಲ್ಲ. ಜೊತೆಗೆ ಒಬ್ಬ ಮಹಿಳಾ ಮಂತ್ರಿಯನ್ನು ಕೂಡ ಸಚಿವ ಸಂಪುಟಕ್ಕೆ ತಗೊಂಡಾಗ ಆಗ್ತಾ ಇತ್ತು. ಅವರ ಜೊತೆಗೆ ಮಹಿಳೆಯರು ಬೇರೆ ಬೇರೆ ಮಹಿಳಾ ಶಾಸಕಿಯರು ಪೈಪೋಟಿಯಲ್ಲಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಬೇಕು ಅನ್ನೋಂಥ ಪ್ಲ್ಯಾನ್ ಇತ್ತು. ಅಂದರೆ ಅವರು ಕೂಡ ಡಿಮಾಂಡ್ ಮಾಡ್ತಾ ಇದ್ರು. ಬೇರೆ ಬೇರೆ ರೂಪಕಲಾ ಶಶಿಧರ್ ಅವ್ರಿಗೆ ಕೊಡಬೇಕು ಅಂದರೆ ಕೆ ಎಚ್ ಮುನಿಯಪ್ಪ ಅವ್ರನ್ನ ಬಿಡಬೇಕು ಅಂತ ಹೇಳಿದರು. ಸೊ ಇದರ ನಡುವೆ ಸಿದ್ದರಾಮಯ್ಯನವ್ರಿಗಿದ್ದು ಒಂದೇ ಕುರುಬ ಸಮುದಾಯಕ್ಕೆ ಮತ್ತೊಂದು
ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು. ಆದರೆ ಅದನ್ನು ಮಾಡ್ದೇನೆ ಗ್ಯಾಪಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರನ್ನು ತೂರಿ ಬಿಟ್ಟಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಬಣ ಅನ್ನುವಂಥದ್ದು ಸುದ್ದಿ ಆಯಿತು. ಆದರೆ ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಮತ್ತೆ 2 ಅವಕಾಶಗಳು ಓಪನ್ ಆಗ್ತವೆ. ಅದಕ್ಕೆ ಸಿದ್ದರಾಮಯ್ಯನವರು, ನೀವು ಮಹಿಳಾ ಕೋಟಾದಲ್ಲಿ ಯಾರನ್ನಾದರೂ ತಗೊಳ್ಳಿ, ನನ್ನ ಯಾವುದೇ ತಕರಾರಿಲ್ಲ, ನನ್ನ ತಕರಾರಿರೋದು ನೀವು ಶಿವಣ್ಣವರವರನ್ನು ಮಂತ್ರಿ ಮಾಡಬೇಕು ಅನ್ನೋದು. ಇಷ್ಟಕ್ಕೂ ಶಿವಣ್ಣವರೇನು ತುಂಬ ದೊಡ್ಡ ಮಟ್ಟಿಗೆ ಆಪ್ತರನ್ನ, ಅಂದರೆ ಅವರ ಬೆಂಬಲಿಗರನ್ನು ಕರ್ಕೊಂಡು ಬಂದು ದೊಡ್ಡದಾಗಿ ಘೋಷಣೆಗಳನ್ನು ಕೂಗುವಂಥದ್ದು, ಪ್ರತಿಭಟನೆ ಮಾಡೋದೇನು ಮಾಡಲಿಲ್ಲ. ಆದರೆ ಸಿದ್ದರಾಮಯ್ಯನವರು ತಮ್ಮ ಸಮುದಾಯಕ್ಕೆ ಏನು ಕೊಡಬೇಕು ಅದನ್ನು ತಮ್ಮ ಸಮುದಾಯದ ಮಠಾಧೀಶರುಗಳೇನು ಹೇಳ್ತಾರೆ, ಕಾಗಿನೆಲೆ ಪೀಠ ಜೊತೆಗೆ ಕೆಲವು ಮಠಾಧೀಶರುಗಳು ನಮ್ಮ ಸಮುದಾಯದವ್ರ ಪರ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಜೊತೆಗೆ ಅಹಿಂದ ನಾಯಕ ಆಗಿ ಸಿದ್ದರಾಮಯ್ಯನವರು ಅಂದುಕೊಂಡಿದ್ದನ್ನು ಮಾಡಲಿಲ್ಲ, ಸಾಧಿಸಲಿಲ್ಲ ಅಂದರೆ ಮುಂದೆ ಹೇಗೆ ಕಾಂಗ್ರೆಸ್ಸಿಗೆ ಅವರ ಮತಗಳು ಸಿಗದೇ ಇದ್ರೆ ನಿಮಗೆ ತೊಂದರೆ. ನಾನೇ ಜಾಸ್ತಿ ಹೇಳಕ್ ಹೋಗಲ್ಲ, ನಾನು ಈ ಮೆಸೇಜನ್ನು ನಿಮಗೆ ಪಾಸ್ ಮಾಡಿದ್ದೀನಿ ನೋಡಿ. ಇಲ್ಲಿ ಅಧಿಕಾರ ನನ್ನ ಕೈಲಿಲ್ಲ, ನಾನು ಸರ್ಕಾರದ ಮುಖ್ಯಸ್ಥ ಅಲ್ಲ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಾನು ಸಂಪೂರ್ಣವಾಗಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ, ನಾನು ನನ್ನ ಹೆಸರುಗಳನ್ನು ಕೊಡಬಹುದು, ಪದೇ ಪದೇ ಅಲ್ಲಿ ಮೂಗು ತೋರಿಸೋದಕ್ಕೆ ಸರಿಯಾಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದಾಗ ಕಾಣಿಸ್ತಾ ಇದೆ. ನಾನು ಈಗ ಸರ್ಕಾರದ ಮುಖ್ಯಸ್ಥ ಅಲ್ಲ. ನಾಗೇಂದ್ರ ಅವರಿಂದ ತೆರವಾದ ಸ್ಥಾನಕ್ಕೆ ಶಿವಣ್ಣವ್ರನ್ನ ತಗೊಂಡು ಮಹಿಳಾ ಸಚಿವೆಯಾಗಿ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ತಗೊಂಡ್ರು ಓಕೆ, ಅದು ಸಿದ್ದರಾಮಯ್ಯನವ್ರಿಗೆ ಯಾವುದೇ ಭಿನ್ನಾಭಿಪ್ರಾಯ ಅದರಲ್ಲಿ ಇಲ್ಲ. ಆದರೆ ಶಿವಣ್ಣವ್ರವ್ರನ್ನ ತಗೊಳ್ಳೇಬೇಕು ಅನ್ನೋದು ಸಿದ್ದರಾಮಯ್ಯನವರ ಪಟ್ಟು. ಅದು ಈಗಲಾದರೂ ಈಡೇರುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಮತ್ತೊಂದು ಕಡೆ ಬಂಗಾರಪೇಟೆಯಿಂದ SN ನಾರಾಯಣ ಸ್ವಾಮಿ, ಸುಬ್ಬಾರೆಡ್ಡಿ ಬಾಗೇಪಲ್ಲಿಯಿಂದ, ನಮಗೆ ಕೊಟ್ಟಿಲ್ಲ ಅಂತ ರಾಯಚೂರಿಂದ ಇದೆ. ಕೆಲವು ಜಿಲ್ಲೆಗಳನ್ನ ಸಂಪೂರ್ಣ ಕಡೆಗಣಿಸಲಾಗಿದೆ. ಚಿಕ್ಕಮಂಗ್ಳೂರಲ್ಲಿ 5 ಕ್ಷೇತ್ರ ಕಾಂಗ್ರೆಸ್ ಗೆದ್ಕೊಂಡ್ರು ಕೂಡ ಅಲ್ಲಿಗೆ ಒಂದೇ ಒಂದು ಸಚಿವ ಸ್ಥಾನ ಇಲ್ಲ. ಅದಕ್ಕೆ ಗಾಯತ್ರಿ ಶಾಂತೇಗೌಡ ಕೊಟ್ಟಿದ್ರು. ಆದರೆ ಅವ್ರಿನ್ನೂ ಕಾನೂನು ಹೋರಾಟವನ್ನು ಗೆದ್ದು ವಿಧಾನ ಪರಿಷತ್ಗೆ ಇನ್ನೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿಲ್ಲ, ಅಲ್ಲೇ ಸದಸ್ಯರಾಗಿಲ್ಲ. ಅದಕ್ಕಿಂತ ಮೊದಲೇ ಮಂತ್ರಿ ಪ್ರಮಾಣ ವಚನಕ್ಕೆ ಅವ್ರಿಗೆ ಹೋಗಿತ್ತು. ಆದರೆ ಆ ಚಿಕ್ಕಮಗಳೂರಿಗೂ ಸಿಕ್ಕಿಲ್ಲ. ಮಂಡ್ಯದಂಥ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಟ್ಟಿದ್ರೆ ಚಲುವರಾಯ ಸ್ವಾಮಿ ಹಾಗೆ PM ನರೇಂದ್ರ ಸ್ವಾಮಿ. ಇದು ಹೇಗೆ ಇದು? ನೀವು ಬೆಂಗಳೂರಿಗೆ ಬೇಕಾಬಿಟ್ಟಿ ಸಚಿವ ಸ್ಥಾನಗಳನ್ನು ಕೊಡ್ತೀರಾ. ಈ ಆಕ್ರೋಶ ಉತ್ತರ ಭಾಗದಲ್ಲಿದೆ. ಹಾಗೇನೆ ಮಧ್ಯ ಕರ್ನಾಟಕಕ್ಕೆ ಏನು ಕೊಡ್ತಾ ಇಲ್ಲ ಅನ್ನುವಂಥದ್ದಿದೆ. ಹೀಗಿರುವಾಗ ಇದನ್ನು ಹೇಗೆ ಸರಿದೂಗಿಸ್ತಾರೆ ಡಿ ಕೆ ಶಿವಕುಮಾರ್ ಒಂಥರ ಎರಡು ಅಲಗಿನ ಕತ್ತಿಯ ಮೇಲೆ ನಡ್ಕೊಂಡು ಹೋದಾಗ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹಿಡಿದ ಪಟ್ಟನ್ನ ಸಡಿಲಿಸಲ್ಲ. ನನಗೆ ಯಾವುದೇ ಹೈಕಮಾಂಡ್ ಅಲ್ಲಿ ಬೇರೆ ಯಾವುದೇ ಪ್ರಧಾನ ಕಾರ್ಯದರ್ಶಿನೋ ಅಥವಾ ನಂಗೆ ಯಾವುದೋ ಹುದ್ದೆಗಳು ಬೇಕಿಲ್ಲಪ್ಪ, ನಂಗೆ ರಾಜ್ಯದಲ್ಲಿ ನಾನು ಹೇಳ್ದಂಗೆ ನಡಿಬೇಕು, ನಾನು CM ಅಲ್ವೋ, ನಾನಿರೋವರೆಗೂ ನನ್ನ ಮಾತು ನಡಿಬೇಕು ಅನ್ನೋದಷ್ಟೇ ಸಿದ್ದರಾಮಯ್ಯನವರ ಪಟ್ಟು. ಹೀಗಿರೋವಾಗ ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಆ 2 ನಾಗೇಂದ್ರ ರಾಜೀನಾಮೆ ಪಡ್ಕೊಂಡು ಅಲ್ಲಿಗೆ ಯಾರನ್ನ ಕರೆಸಬೇಕು ಅಥವಾ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಳಬಾರದ, ಇನ್ನು ಉಳಿದಿರುವಂಥ ಮಹಿಳಾ ಮಂತ್ರಿ ಸ್ಥಾನ ಏನಿದೆ ಅಲ್ಲಿಗೆ ಯಾರನ್ನು ತಗೋಬೇಕು. ಸೊ ಈ ಒಂದು ಚರ್ಚೆ ಅಂತಿಮ ಆಗುವಂಥ ಸಾಧ್ಯತೆ ಇದೆ. ಇದರ ನಡುವೆ ಸಿದ್ದರಾಮಯ್ಯನವ್ರು ಹಾಕಿರುವಂಥ ಒಂದು ಬಾಂಬ್, ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ. ಸಿದ್ದರಾಮಯ್ಯನವರು ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ. ಇಲ್ಲಿವರೆಗೂ ಅವರು ಸುಮ್ಮನೆ ಕೂತಿದ್ದೇ ಇಲ್ಲ. ಬಹುಶಃ ಅವ್ರು ಸುಮ್ಮನೆ ಕೂತಿದ್ದಿದ್ರೆ ಈ ಮುಂಗಾರು ಅಧಿವೇಶನದಲ್ಲಿ ಸದನದಲ್ಲಿ ಹಿಂದ್ಗಡೆ ಕೂತ್ಕೊಂಡಿದ್ದೆ ಸುಮ್ಮನೆ ಕೂತಿದ್ದು ಅನ್ಸುತ್ತೆ. ಅವ್ರು ಹಿಂದೆ ಕೂತ್ಕೊಂಡಿದ್ದು ಕೂಡ ದೊಡ್ಡ ಸುದ್ದಿ ಆಯಿತು. ಅವ್ರು ಯಾರ ಜೊತೆ ಕೂತ್ಕೊಂಡಿದ್ರು? ಅವ್ರು ಕೂತ್ಕೊಂಡಿದ್ದು HC ಮಹದೇವಪ್ಪನವ್ರ ಜೊತೆ, ರಾಜಣ್ಣ ಜೊತೆ, ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ, ಅಶೋಕ್ ಪಟ್ಟಣ ಅವ್ರ ಜೊತೆ. ಅವ್ರು ಕೂತ್ಕೊಂಡಿದ್ದೆಲ್ಲ ಒಂಥರದಲ್ಲಿ ಇಲ್ಲ ಹೈಕಮಾಂಡ್ ಜೊತೆ ಖರ್ಗೆ ಅವರ ಗ್ಯಾಂಗ್ ಜೊತೆಗೆ, ಇಲ್ಲ ಅಂದ್ರೆ ಸಚಿವ ಸ್ಥಾನ ಸಿಗದೆ ಇರುವಂತವ್ರು ಅಸಮಾಧಾನಿತರ ಜೊತೆ ಕೂತ್ಕೊಂಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಅಸಮಾಧಾನದಲ್ಲಿದ್ದಾರಾ, ಅಸಮಾಧಾನಿತರ ಜೊತೆ ಕೂತ್ಕೊಂಡಿದಾರಲ್ಲ, ಅವ್ರನ್ನ ಸಮಾಧಾನ ಪಡಿಸೋಕೆ ಕೂತಿದ್ದಾರಾ ಅಥವಾ ಇನ್ನೇನಾದ್ರೂ ಸಿದ್ದರಾಮಯ್ಯನವ್ರ ಮನಸ್ಸಿನೊಳಗೆ ಅಸಮಾಧಾನ ಇದೆಯಾ ಅನ್ನೋ ಚರ್ಚೆಗಳು ಶುರುವಾಗೋದಕ್ಕಾಗಿತ್ತು. ಹಾಗಾಗಿ ಇದನ್ನೆಲ್ಲ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ. ಸುಮ್ಮನೆ ಇರೋದಿಲ್ಲ ಸಿದ್ದರಾಮಯ್ಯನವರು. ಬಹುಶಃ ಏನೋ ನಡೀತಾ ಇದೆ. ಆದರೆ ಇದೆಲ್ಲವನ್ನ ಹ್ಯಾಂಡ್ಲ್ ಮಾಡುವಂಥ ಚಾಕಚಕ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಸೊ ನೋಡೋಣ ಏನಾಗುತ್ತೆ ಅನ್ನೋದು. ಇದು ನಮಗೂ ಇದೆ ಕುತೂಹಲ. ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವ್ರೇನಾದರೂ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾಕಂದರೆ ಇನ್ನೊಂದು ಮುಖ್ಯ ವಿಷಯ ನಾನು ಹೇಳೋದು ಮಾಡ್ತೆ, ಕೊನೆಯಲ್ಲಿ ನೆನಪು ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಈ ಸಿದ್ದರಾಮಯ್ಯನವರ ಸಮಾವೇಶ ಮತ್ತೆ ಶುರುವಾಗ್ತಾ ಇದೆ. ಹಿಂದಾಕಿ 25 ವರ್ಷ ಆಗಿದೆ ಅನ್ನುವಂಥದ್ದು.
ಸಣ್ಣದಾಗಿ ಎಲ್ಲೋ ಒಂದು ಕಡೆ ಕಿಡಿ ಹೊತ್ಕೊಳ್ತಾ ಇದೆಯಾ? ನಮ್ಮ ಅಹಿಂದ ಸಮುದಾಯವನ್ನು ಕಡೆಗಣಿಸಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅಂತ. ಈ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ, KPCC ಅಧ್ಯಕ್ಷರು DK ಶಿವಕುಮಾರ್ ಆಗಿದ್ದಾಗ ಈ ಅಹಿಂದ ಸಮಾವೇಶ ಆಗೋದನ್ನ ತಡೆದ್ರು. ಅದನ್ನು ಕಾಂಗ್ರೆಸ್ ಸಮಾವೇಶ ಮಾಡಿದ್ರು, ಅದನ್ನ ಗ್ಯಾರಂಟಿ ಸಮಾವೇಶ ಮಾಡಿದ್ರು. ಆದ್ರೆ ಈಗ ತಡೆಯೋದಕ್ಕೆ ಹೋಗಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನೇ CM, ಇನ್ಯಾಕೆ ತಡೀಲಿ ಅಂತ. ಆದ್ರೆ ಇದನ್ನ ಬೆಳೆಯೋಕೆ ಬಿಟ್ಕೊಂಡ್ರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಪರ್ಯಾಯ ಆಗಿ ಶಕ್ತಿ ಬೆಳೆಯುವಂತ ಸಾಧ್ಯತೆ ಇದೆಯಾ? ಆ ಕುತೂಹಲ ಇರುವಂಥದ್ದು. ಗೊತ್ತಿಲ್ಲ, ನಿಮ್ಗೇನು ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಮತ್ತಷ್ಟು ಅಪ್ಡೇಟ್ಸ್, ವಿಷಯ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.